ಹಳೆಯ ಕಾಲದಲ್ಲಿ ವಿಜಯನಗರ ಎಂಬ ಊರಿನಲ್ಲಿ ಸತ್ಯನಂದ ಎಂಬ ಒಬ್ಬ ದರಿದ್ರ ಬ್ರಾಹ್ಮಣನಿದ್ದ. ಅವನು ಪ್ರಾಮಾಣಿಕತೆಯಿಂದ ಜೀವನ ನಡೆಸುತ್ತಿದ್ದ. ಆದರೆ ಬಡತನದಿಂದ ತುಂಬಾ ಕಷ್ಟಪಡುತ್ತಿದ್ದನು. ಅವನಿಗೆ ಒಬ್ಬ ಮಗನಿದ್ದ. ಅವನ ಹೆಸರು ಮಧು. ಮಧು ತುಂಬಾ ಚಾತುರ್ಯವಂತನಾಗಿದ್ದು ಜೀವನದಲ್ಲಿ ದೊಡ್ಡ ವ್ಯಕ್ತಿಯಾಗಬೇಕೆಂದು ಕನಸು ಕಾಣುತ್ತಿದ್ದ. ಒಂದು ದಿನ ಮಧುಗೆ ನೆರೆಹೊರೆಯ ಊರಿಗೆ ಹೋಗುವ ಅವಕಾಶ ಸಿಕ್ಕಿತು. ಅಲ್ಲಿದ್ದ ರಾಜಾನವರು ವಿದ್ವಾಂಸರನ್ನು ಪರೀಕ್ಷಿಸುತ್ತಿದ್ದರು. ಮಧು ತನ್ನ ತಾಯಿಯ ಆಶೀರ್ವಾದ ಪಡೆದು ರಾಜನ ಅರಮನೆಗೆ ಹೋಯಿತು. ರಾಜನ ಮುಂದೆ ಹಲವು ಪಂಡಿತರು ತಮ್ಮ ಜ್ಞಾನವನ್ನು ತೋರಿಸುತ್ತಿದ್ದರು. ಮಧು ಕೂಡ ತನ್ನ ವಾಕ್ಚಾತುರ್ಯ ಮತ್ತು ಜ್ಞಾನದಿಂದ ಅವರನ್ನು ಅಚ್ಚರಿಗೊಳಿಸಿದನು. ಆದರೆ ಮಧುಗೆ ಅರಮನೆಯಲ್ಲಿ ದುಷ್ಟ ಮಂತ್ರಿಗಳಿಂದ ಧಿಕ್ಕಾರ ಸಿಕ್ಕಿತು. ಅವರು ಆತನ ಬಡತನವನ್ನು ನೋಡಿ ಅವನನ್ನು ನಿರ್ಲಕ್ಷಿಸಿದರು. ಆದರೆ ರಾಜನು ಮಧುವಿನ ಜ್ಞಾನ ಮತ್ತು ನಿಷ್ಠೆ ಕಂಡು ಅವನನ್ನು ಸನ್ಮಾನಿಸಲು ನಿರ್ಧರಿಸಿದ. ರಾಜನು, ನಿನ್ನಲ್ಲಿ ಜ್ಞಾನ ಮತ್ತು ನಿಷ್ಠೆಯಿದೆ, ಆದರೆ ನೀನು ಯಾವಾಗಲೂ ಸತ್ಯವಂತನಾಗಿರಬೇಕು ಎಂದು ಹೇಳಿದರು. ಒಮ್ಮೆ ರಾಜನ ಆಭರಣಗಳು ಕಳ್ಳತನವಾಗಿದ್ದವು. ರಾಜನು ಎಲ್ಲರನ್ನೂ ವಿಚಾರಿಸಿದರೂ ಯಾರಿಗೂ ಸುಳಿವು ಸಿಗಲಿಲ್ಲ. ಮಧು ಕೂಡ ಅನುಮಾನಿತರ ಪಟ್ಟಿಯಲ್ಲಿ ಸೇರಿಸಿದನು. ಆದರೆ ಅವನು ತನ್ನ ಸತ್ಯದ ಹಾದಿಯಿಂದ ಒಮ್ಮೆಯೂ ಸರಿಯಲಿಲ್ಲ. ಅವನು ರಾಜನ ಮುಂದೆ ನಿಂತು, ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ದೇವರ ಮೇಲೆ ನಂಬಿಕೆಯಿದೆ ಎಂದನು. ನಿಶ್ಚಲ ಸತ್ಯದಿಂದ ನಾದ ರಾಜನು ಮತ್ತಷ್ಟು ತನಿಖೆ ನಡೆಸಿದ. ಕೊನೆಗೆ ಅರಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಓರ್ವ ಕರ್ತೃ ಈ ಕೃತ್ಯವನ್ನು ಮಾಡಿದ್ದ ಎಂದು ಪತ್ತೆಯಾಯಿತು. ರಾಜನು ಸಂತೋಷಗೊಂಡು, ನಿನ್ನ ಸತ್ಯ ಮತ್ತು ಧರ್ಮ ನಿನ್ನನ್ನು ಉಳಿಸಿತು ಎಂದು ಮಧುವಿಗೆ ಬಹುಮಾನ ನೀಡಿದರು. ನೀತಿ, ಸತ್ಯ ಯಾವಾಗಲೂ ಗೆಲ್ಲುತ್ತದೆ. ಸುಳ್ಳು ಮತ್ತು ಮೋಸ ಕೆಲಕಾಲ ಗೆಲ್ಲಿದರೂ ಕೊನೆಗೆ ಸತ್ಯವೇ ಜಯಶಾಲಿಯಾಗುತ್ತದೆ.